ಈ ಕಲ್ಲಡ್ಕ ಪ್ರಭಾಕರ್ ಏನು ಶ್ರೀರಂಗಪಟ್ಟಣ ಬಂದಾಗ ಮುಸ್ಲಿಂ ಮಹಿಳೆಯರ ವಿಚಾರದಲ್ಲಿ ಬಹಳ ತುಚ್ಛವಾಗಿ ಏನು ಮಾತಾಡಿದ್ರು, ತಲಾಕ್ ಕೊಡುವುದರ ಮೂಲಕ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ದಿನಕ್ಕೊಬ್ಬ ಗಂಡನ ಬದಲಾಯಿಸುವಂಥ ಒಂದು ವ್ಯವಸ್ಥೆ ಇದ್ದದ್ದನ್ನ ನರೇಂದ್ರ ಮೋದಿಯವರು ಒಬ್ಬ ಗಂಡನಿಗೆ ಸೀಮಿತ ಮಾಡಿದ್ದಂಥದ್ದು ಶ್ರೇಯಸ್ಸು ನರೇಂದ್ರ ಮೋದಿ ತಲುಪಬೇಕು ಅನ್ನುವಂಥದ್ದು ಬಹಿರಂಗವಾಗಿ ಏನು ಒಂದು ಸಭೆ ಮಾಡಿದ್ರು. ಆ ವಿಚಾರಕ್ಕೆ ಕಾಂಗ್ರೆಸ್ ಪಾರ್ಟಿ ಅವತ್ತೇ ಖಂಡಿಸುವಂಥ ಕೆಲಸವನ್ನು ಮಾಡಿದ್ರು. ಆಮೇಲೆ ನಜ್ಮಾ ಅನ್ನುವಂಥವ್ರು ಶ್ರೀರಂಗಪಟ್ಟಣದಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು 5-6 ಸೆಕ್ಷನ್ಸ್ ಅಡಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಕೇಸನ್ನು ದಾಖಲು ಮಾಡಿದರು. ಸೆಕ್ಷನ್ 354, 294, 509, 506, 153A, 295, 295A ಆ್ಯಂಡ್ 298 ಆಫ್ IPC ಇಷ್ಟು ಸೆಕ್ಷನ್ಸ್ ಅಡಿನಲ್ಲಿ ಅವರ ವಿರುದ್ಧ ಕೇಸ್ ಆಯಿತು. ಶ್ರೀರಂಗಪಟ್ಟಣದಲ್ಲೇ ಇವರು ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡಿದ್ರು. 3rd ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಮುಂದೆ ಆಂಟಿಸಿಪೇಟರಿ ಬೇಲ್ ಹಾಕ್ಕೊಂಡು ಇಂಟರಿಮ್ ಬೇಲನ್ನು ಅವರಿಗೆ ಮಂಜೂರು ಮಾಡಿದ್ದಾರೆ. 3rd ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಇದನ್ನು ಮರೆಮಾಚಿ ಹೈಕೋರ್ಟಲ್ಲಿ ಅಂಡರ್ ಸೆಕ್ಷನ್ 482 CRPC ಅದರ ಅಡಿನಲ್ಲಿ ಈ FIRನ ಕ್ವಾಶ್ ಮಾಡುವಂಥದಕ್ಕೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ನಮ್ಮ ಅಡ್ವೊಕೇಟ್ ಜನರಲ್ ಡೈರೆಕ್ಷನ್ಸ್ ಮೇರೆಗೆ ASP ಅಡಿಷನಲ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ದಕ್ಷ ಅಧಿಕಾರಿ ಜಗದೀಶ್ ಅವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ರೆಪ್ರೆಸೆಂಟ್ ಮಾಡಿ ಅವರು ಮಾನ್ಯ ನ್ಯಾಯಮೂರ್ತಿಗಳು ಇದನ್ನು ಕ್ವಾಶ್ ಮಾಡುವಂಥ ವಿಚಾರದಲ್ಲಿ ನಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ಅವರ ಅಪರೆನ್ಷನ್ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಆಪರೇಷನ್ಸ್ ಆದಾದ ಮೇರೆಗೆ ಸೆಕ್ಷನ್ 482 ಊರ್ಜಿತ ಮಾಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಒಪಿನಿಯನ್ನ ಸರ್ಕಾರದ ಒಪಿನಿಯನ್ನ ಕೇಳಿದಾಗ ನಮ್ಮ ASP ಅವರಿಗೆ ಗೊತ್ತಿತ್ತು ಇವರು ಶ್ರೀರಂಗಪಟ್ಟಣದಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ದಾರೆ ಅಂತ. ಅದನ್ನು ಮರೆಮಾಚಿದ್ದಾರೆ. ಹೈಕೋರ್ಟ್ಗೆ ತೇಳುವಂಥ ಕೆಲಸವನ್ನು ಮಾಡಲೇ ಇಲ್ಲ ಅವರು. ಯಾರು? ಕಲ್ಲಡ್ಕ ಪ್ರಭಾಕರ್ ಕಡೆಯವರು, ಅರುಣ್ ಶ್ಯಾಮ್ ಅಂತ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂಥ ಅಡ್ವೊಕೇಟ್. ಅಲ್ಲಿ ಏನಾದರೂ ನಮ್ಮ ಕಡೆ ನಾವು ನಮ್ಮ ASP ಕಡೆಯಿಂದ ಅವರು ಬೇಲ್ ತಗೊಂಡಿದ್ದಾರೆ ಅಂತ ಅಂದಿದ್ರೆ ಈ ಕೇಸ್ಗೆ ಹೈಕೋರ್ಟ್ 100% ಸ್ಟೇ ಕೊಡ್ತಿದ್ರು, ಸ್ಟೇ ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಕ್ರಾಶ್ ಮಾಡುವಂಥದಕ್ಕೆ ನಿಮ್ದು ಏನಾದರೂ ಅಬ್ಜೆಕ್ಷನ್ಸ್ ಇದೆಯಾ? ಇವ್ರನ್ನ ನೀವು ಅರೆಸ್ಟ್ ಮಾಡ್ತಾರೆ ಸ್ವಾಮಿ ಅಂತ ಅವ್ರು ಕ್ರಾಶ್ ಮಾಡುವಂಥದ್ದಕ್ಕೆ ಹಾಕಿದಂಥ ಅಪ್ಲಿಕೇಶನ್ಸ್. ಅರೆಸ್ಟ್ ಮಾಡ್ತೀರಾ ನೀವು ಅಂತ ಕೇಳಿದಾಗ ಹೌದು ನಾವು ಅರೆಸ್ಟ್ ಮಾಡ್ತೀವಿ ಅಂತಿದ್ರೆ ಸ್ಟೇ ಕೊಟ್ಟಿರೋ, ಇಲ್ಲ ಬೇಲ್ ತಗೊಂಡಿರೋ ಆಲ್ರೆಡಿ ಅಂದ್ರೂ ಸ್ಟೇ ಕೊಟ್ಟಿರೋ. ಅದರಿಂದ ನಾವು ಬೇಲ್ ತಗೊಳ್ಳುವಂಥ ವಿಚಾರವನ್ನು ಅವರೇ ಕೋರ್ಟ್ ಗಮನಕ್ಕೆ ತರದೇ ಇದ್ದಾಗ ನಾವು ತರುವಂಥ ಕೆಲಸವನ್ನು ಮಾಡಿದ್ದೇನೆ. ನಾವು ಅರೆಸ್ಟ್ ಮಾಡಲ್ಲ ಸ್ವಾಮಿ, ನೆಕ್ಸ್ಟ್ ಇಯರಿಂಗ್ ಆಗೋವರೆಗೂ ಅಂತ ಹೇಳಿದ್ವಿ. ನೆಕ್ಸ್ಟ್ ಇಯರಿಂಗ್ 3ನೇ ತಾರೀಕು ಬರ್ತಾ ಇದೆ. ಕೇಸ್ ನೆಕ್ಸ್ಟ್ ಲಿಸ್ಟ್ ಆಗಿರುವಂಥದ್ದು 3ನೇ ತಾರೀಕು. ಆದರೆ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ಸ್ ಕೊಟ್ಟಿದೆ. ತನಿಖೆ ಮಾಡುವಂಥದಕ್ಕೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಅರೆಸ್ಟ್ ಮಾಡುವಂಥದಕ್ಕೆ ನೀವು ಅರೆಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ನಾವು ಅರೆಸ್ಟ್ ಮಾಡಲ್ಲ ಸ್ವಾಮಿ, ತನಿಖೆ ಮಾಡ್ತೀವಿ ಅಂತ ನಾವು ಹೇಳಿದ್ದುಂಟು. ಈ ವಿಚಾರವನ್ನು ಕೆಲವರು BJPಯವರು, ಕೆಲವು ಮುಸ್ಲಿಂ ಸಂಘಟನೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಏನಂತ? ಕಾಂಗ್ರೆಸ್ ಸರ್ಕಾರ
ಮುಸ್ಲಿಂ ಸಮುದಾಯದವರಿಗೆ ಕಲ್ಲಡ್ಕ ಪ್ರಭಾಕರ್ ಅವರ ಅರೆಸ್ಟ್ ಮಾಡುವಂಥ ವಿಚಾರದಲ್ಲಿ ಮೀರಾಮೇಷ ನೋಡಿ 6ನೇ ಗ್ಯಾರಂಟಿಯನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಾ ಇದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಮುಸ್ಲಿಂ ಸಮುದಾಯ ಹೆಣ್ಣು ಮಕ್ಕಳಿಗೆ ಅಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ರೂ ಅವ್ರನ್ನ ಅರೆಸ್ಟ್ ಮಾಡಿದ್ದೇನೆ, ನಾವು ಅರೆಸ್ಟ್ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟರು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಿಸ್ಲೀಡ್ ಮಾಡಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ. ದಿಸ್ ಇಸ್ ದ ಕ್ಲಾರಿಫಿಕೇಶನ್. ನಾವು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಶಾಂತಿಯನ್ನು ಕದಡುವಂಥದಕ್ಕೆ ಕಾಂಗ್ರೆಸ್ ಪಕ್ಷ ಇರೋವರೆಗೂ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಇಲ್ಲಲ್ಲ, ದೇಶದಲ್ಲಾದ ಎಲ್ಲ ಕಡೆ ಬರೀ ಮುಸ್ಲಿಂ ಸಮುದಾಯದ ಪರ ವಿರೋಧ ಅನ್ನುವಂಥದ್ದಲ್ಲ, ಹಿಂದೂ ಸಮುದಾಯದ ಪರ ವಿರೋಧ ಅನ್ನುವಂಥದ್ದಲ್ಲ, ಇಡೀ ದೇಶದಲ್ಲಿ 148 ಕೋಟಿ ಜನಸಂಖ್ಯೆಗೂ ಕಾಂಗ್ರೆಸ್ ಪಕ್ಷ ಅವರ ಪರವಾಗಿರುತ್ತೆ. ಎಲ್ಲರೂ ಏನು ಸಮಸ್ಯೆ ಇಲ್ಲದೇನೆ ಜೀವನ ನಡೆಸಬೇಕು ಅನ್ನುವಂಥದ್ದೇ ಏಕೈಕ ಉದ್ದೇಶ ಕಾಂಗ್ರೆಸ್ ಪಕ್ಷ.